ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. 15ರ ಬಾಲಿಯ ವಿವಾಹ ನಿಶ್ಚಯವಾಗಿತ್ತು. 30ರ ಯುವಕರೊಂದಿಗೆ ಮದುವೆಯಾಗಲು ಇರಲಿಲ್ಲ ಹುಡುಗಿಗೆ ಒಪ್ಪಿಗೆ. ಕೊನೆಗೂ ನಿಂತಿತು ಅಪ್ರಾಪ್ತಿಯ ವಿವಾಹ. ಬಿರುಸಾಗೆ ಬಂತು ಮುಸ್ಸಂಜೆ ಮಳೆ. ಸಿಲಿಕಾನ್ ಸಿಟಿ ರಸ್ತೆಗಳೆಲ್ಲ ಆದವು ಹೊಳೆ. ಮನೆಯೊಳಗೆಲ್ಲ ತುಂಬಿ ಹೋಯಿತು ಚರಂಡಿ ಕೊಳೆ. ಬಿಬಿಎಂಪಿ ವ್ಯಾಪ್ತಿಯಲ್ಲೇ ಇರಬೇಕಂತೆ 10 ವರ್ಷ, ಇಲ್ಲದಿದ್ರೆ ಸಿಗಲ್ಲ ಬಿಡಿಎ ನಿವೇಶನ. ಹೊಸ ನಿಯಮದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬಡ ಆಕಾಂಕ್ಷಿಗಳು. ದೊಡ್ಡ ಸಮಸ್ಯೆ ತಂದಿಟ್ಟಿದೆ ಕಸ ವಿಲೇವಾರಿ. ಒಂದೇ ಪಾಳಿಯಲ್ಲಿ ನಡೆಯುತ್ತಿದೆ ಸ್ವಚ್ಛತಾ ಕಾರ್ಯ. ಜನಕ್ಕೆ ಉತ್ತರಿಸೋದೇ ಸಮಸ್ಯೆ ಅಂತಿದ್ದಾರೆ ಕಾರ್ಪೊರೇಟರ್ಸ್. ಎದುರಾಳಿಗಳ ಪಾಲಿಗೆ ಸಿಂಹ ಸ್ವಪ್ನ ಕ್ರಿಸ್ ಗೇಲ್. ಖುಷಿ ಕೊಟ್ಟಿದೆಯಂತೆ ಬೆಂಗಳೂರಿನ ಶಾಪಿಂಗ್ ಮಾಲ್. ಡ್ಯಾಶಿಂಗ್ ಬ್ಯಾಟ್ಸ್ಮನ್ಗೆ ಹರಿಪ್ರಿಯಾ ಸಾಥ್. ಹುಡುಗಿಯ ಇಚ್ಛೆಗೆ ವಿರುದ್ಧವಾಗಿ ನಡೀತಾ ಇದ್ದ ಬಾಲ್ಯ ವಿವಾಹವೊಂದನ್ನ ಮಕ್ಕಳ ಕಲ್ಯಾಣ ಸಮಿತಿಯವರು ತಡೆದಿರುವ ಘಟನೆ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ನಡೆದಿದೆ. ಇಲ್ಲಿನ ಗಣಪತಿಪುರದ ಕನಕಶ್ರೀ ಕಲ್ಯಾಣ ಮಂಟಪದಲ್ಲಿ ರಮಾ ಅನ್ನೋ ಬಾಲಕಿಯ ಮದುವೆ ನಡೀತಾ ಇತ್ತು. ಬನಶಂಕರಿಯ ಕಮಲಾ ನೆಹರು ಹೈಸ್ಕೂಲ್ನಲ್ಲಿ ಈಗಷ್ಟೇ 9ನೇ ತರಗತಿ ಮುಗಿಸಿರೋ 15ರ ವಯಸ್ಸಿನ ರಮಾಳ ಇಚ್ಛೆಗೆ ವಿರುದ್ಧವಾಗಿ ಮದುವೆ ನಿಶ್ಚಯವಾಗಿತ್ತು. ಏರ್ಟೆಲ್ ಕಂಪನಿಯ ಉದ್ಯೋಗಿ 29 ವರ್ಷ ವಯಸ್ಸಿನ ಸೋಮಶೇಖರ್ ಜೊತೆ ಪಾಲಕರು ವಿವಾಹ ಗೊತ್ತುಪಡಿಸಿದ್ರು. ಈ ಬಗ್ಗೆ ಮಹಿಳಾ ಸಂಘಟನೆಯೊಂದಕ್ಕೆ ಪತ್ರ ಬರೆದಿದ್ದ ರಮಾ ತನ್ನನ್ನ ರಕ್ಷಿಸುವಂತೆ ಕೋರಿಕೊಂಡಿದ್ಲು. ಆ ಪತ್ರದ ಆಧಾರದ ಮೇಲೆ ಪೊಲೀಸರ ಬೆಂಬಲದೊಂದಿಗೆ ಕಲ್ಯಾಣ ಮಂಟಪದ ಮೇಲೆ ದಾಳಿ ನಡೆಸಿದ ಮಕ್ಕಳ ಕಲ್ಯಾಣ ಸಮಿತಿ ಮದುವೆಯನ್ನ ನಿಲ್ಲಿಸಿದೆ. ಅಡ್ವಾನ್ಸ್ ಕಟ್ಟಿ ಎಲ್ಲ ಮಾಡುವಾಗಲ್ಲ ಏನಾಗಿತ್ತು ನೈನ್ತ್ ಓದ್ತಿದ್ದೆ. ಅವ್ರ ಅಪ್ಪ ಅಮ್ಮ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಆಗು ಅಂತಾರೆ. ನನ್ಗೆ ಇಷ್ಟ ಇಲ್ಲ, ಅವ್ರ ಬಲವಂತಕ್ಕೆ ನಾನು ಮಾಡ್ಕೊಂಡೆ. ಎಲ್ಲಾ ಕಡೆ ಓದ್ಬೇಕು ಅಂತ ನಾನಿದ್ದೆ, ಬಟ್ ನನ್ಗೆ ಇವಾಗ ಮದ್ವೆ ಮಾಡ್ತಾ ಇದ್ದಾರೆ. ಇಲ್ಲ ನನಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿಕುಮಾರ್ ಅವರಿಂದ. ರವಿಕುಮಾರ್, ರಮಾ ಏನಂತ ಪತ್ರ ಬರೆದಿದ್ಲು? ಅವರ ಪೋಷಕರು ಆಕೆಯ ಇಚ್ಛೆಯನ್ನು ಕೇಳಿರಲಿಲ್ಲ. ಅಪ್ರಾಪ್ತ ಬಾಲಕಿಗೆ ಮದುವೆ ಮಾಡೋದು ತಪ್ಪು ಅನ್ನೋದು ಆ ಪೋಷಕರಿಗೆ ಗೊತ್ತಿರ್ಲಿಲ್ವಾ? ಖಂಡಿತವಾಗಿ ಅವ್ರಿಗೆ ಈಗ ಅರಿವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು ಕಳೆದ 15 ದಿವಸಗಳಿಂದ ಈ ಒಂದು ಮದುವೆ ಫಿಕ್ಸ್ ಆಗಿತ್ತು. ಈ ರಮಾ ಅಂತ ಈಕೆಗೆ ಕೇವಲ ಇನ್ನು 14 ತುಂಬಿ ಈಗಷ್ಟೇ 15 ಇದೆ. ಮತ್ತೆ ಸೋಮಶೇಖರ್ ಅಂತ ಈತ 29 ವರ್ಷದ ಯುವಕ. ಈ ಇಬ್ಬರಿಗೂ ಕೂಡ ಇವತ್ತು ಒಂದು ಕನಕಶ್ರೀ ಏನು ಬನಘಟ್ಟ ಮುಖ್ಯ ರಸ್ತೆಯಲ್ಲಿ ಇಲ್ಲಿ ಒಂದು ಕಲ್ಯಾಣ ಬೆಳಗ್ಗೆ ಮದುವೆ ಕಾರ್ಯಕ್ರಮ ಇತ್ತು. ಯಾಕಂದ್ರೆ ಮುಖ್ಯವಾಗಿ ಅಂದ್ರೆ ಇವಳು ಇನ್ನು ಮೈನರ್, ಅಂದ್ರೆ ಕಾನೂನು ಪ್ರಕಾರ 18 ವರ್ಷ ಆಗ್ಬೇಕು ಇವತ್ತಿಗೆ. ಆದ್ರೆ ಈಕೆಗೆ ಇನ್ನು ಕೇವಲ 15 ವರ್ಷ, ಜೊತೆಗೆ 9ನೇ ಕ್ಲಾಸಿಂದ ಈಗಷ್ಟೇ ಅವಳು ಉತ್ತೀರ್ಣವಾಗಿ 10ನೇ ತರಗತಿ ಹೋಗ್ತಾಳೆ. ಆದ್ರೆ ಆಕೆಯ ಬೈಕ್ ಏನಂದ್ರೆ ನಾನು ಸಾಕಷ್ಟು ಓದ್ಬೇಕು, ವಿದ್ಯಾಭ್ಯಾಸ ಪಡಿಬೇಕು ಅನ್ನೋ ಒಂದು ಆಸಕ್ತಿ ಇರೋ ಬಾಲಕಿ. ಆ ಕಾರಣಕ್ಕೋಸ್ಕರ ತನ್ನ ಮದುವೆನ ಈಗಲೇ
ನಿರಾಕರಿಸಿದ್ದಾಳೆ. ಜೊತೆಗೆ ಸಾಕಷ್ಟು ಬಾರಿ ಕೂಡ ಪೋಷಕರಿಗೆ ಈ ವಿಷಯವನ್ನು ತಿಳಿಸಿದ ಅಂದ್ರೆ ನಾನು ಈಗಲೇ ಮದುವೆ ಮಾಡ್ಕೊಳ್ಳೋಣ, ಇನ್ನು ಸಾಕಷ್ಟು ವಿದ್ಯಾಭ್ಯಾಸ ಮಾಡ್ಕೊ, ಆ ಬಳಿಕ ನಾನು ಮದುವೆ ಮಾಡ್ಕೊಂತೀನಿ ಅಂತ ಸಾಕಷ್ಟು ಬಾರಿ ಒತ್ತಾಯ ಕೂಡ ಮಾಡಿದೆ. ಆದ್ರೆ ಇದು ಯಾವುದನ್ನು ಕೂಡ ಆಕೆಯ ಪೋಷಕರು ತಲೆ ಕೊಡಿಸ್ಕೊಳ್ಳಿ. ಯಾಕಂದ್ರೆ ಮುಖ್ಯವಾಗಿ ಅಂದ್ರೆ ಮಗಳು ಮದುವೆ ಆಗ್ಬಿಡ್ಲಿ, ಋತುಮತಿ ಆಗಿ ಒಂದೇ ಒಂದು ಕಾರಣಕ್ಕೋಸ್ಕರ ಮದುವೆ ಆಗ್ಬಿಡ್ಲಿ ಅನ್ನೋ ಒಂದು ಆತರದಿಂದ ಒಂದು ನಿರ್ಧಾರ ತಗೊಂಡಿದ್ದಾರೆ. ಈ ನಿರ್ಧಾರಕ್ಕೆ ಬಲಿಯಾಗಿ ಇವತ್ತು ಏನೋ ಈಗಾಗಲೇ ಸಾಕಷ್ಟು ಶಾಸ್ತ್ರೋಸ್ತ್ರಗಳು ಕೂಡ ಇವತ್ತು ಈಗಾಗಲೇ ಆರಂಭವಾಗಿದ್ದು, ಈ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಆಕೆ ಬಾಲಕಿದ್ದಾಳೆ, ಈಕೆ ಮಹಿಳಾ ಸಂಘಟನೆಯನ್ನ ಸಂಪರ್ಕ ಮಾಡಿದ್ದಾಳೆ. ಮಹಿಳಾ ಸಂಘಟನೆಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾಳೆ. ಅಂದ್ರೆ ಇದರಲ್ಲಿ ನೇರವಾಗಿ ಹೇಳಿದ್ರೆ ನನಗೆ ಇನ್ನೂ 15 ವರ್ಷ, ಈಗಷ್ಟೇ ನಾನು 14 ತುಂಬಿ 15 ದಿನ, ಇನ್ನು 9ನೇ ಕ್ಲಾಸಲ್ಲಿ ನಾನು ಸಾಕಷ್ಟು ವಿದ್ಯಾಭ್ಯಾಸ ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಇದೆ. ಆ ಕಾರಣಕ್ಕೋಸ್ಕರ ನನಗೀಗ ಮದುವೆ ಅವಶ್ಯಕತೆ ಇಲ್ಲ, ದಯವಿಟ್ಟು ನನ್ನ ಸೇವ್ ಮಾಡಿ, ಅಂದ್ರೆ ನನ್ನ ಕಾಪಾಡಿ ಅನ್ನೋ ಒಂದು ಸುದೀರ್ಘವಾದ ಒಂದು ಪತ್ರವನ್ನು ಆಕೆ ತನ್ನ ಸ್ವತಃ ಕೈ ಬರವಣಿಗೆ ಬರೆದು ತನ್ನ ಸ್ನೇಹಿತರ ಮೂಲಕ ಕಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಹಿಳಾ ಸಂಘಟನೆಯವರು ಸುವರ್ಣ ನ್ಯೂಸ್ನ ಪ್ರತಿನಿಧಿಗಳು ಕೂಡ ಸಾಕಷ್ಟು ಬಾರಿ ಚರ್ಚೆ ಮಾಡಿ ಈ ಮದುವೆಯನ್ನು ಯಾವ ರೀತಿ ನಿಲ್ಲಿಸೋದನ್ನು ಕೂಡ ಸಾಕಷ್ಟು ಚರ್ಚೆ ನಡೆಸಿ, ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳ ಜೊತೆ ಕೂಡ ಸಂಪರ್ಕ ಮಾಡಿ ಇವತ್ತು ನೇರವಾಗಿ ದಾಳಿ ಮಾಡಿದಾಗ ಆಕೆ ಇನ್ನು ಕೇವಲ 15 ವರ್ಷದ ಬಾಲಕಿ ಅನ್ನೋದು ವ್ಯಕ್ತವಾದಂತೆ ಆಕೆಯನ್ನ ಈಗಾಗಲೇ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಕರೆತಂದು ಬಾಲ್ಕೋಗೆ ಒಪ್ಪಿಸಿದ್ದಾರೆ. ಈಗ ಸದ್ಯಕ್ಕೆ ಮದುವೆ ಖಂಡಿತವಾಗಿ ನಿಂತೋಗಿದೆ ಅಂತ ಹೇಳ್ಬೋದು ಭಾವನಾ. ಓಕೆ ರವಿ, ನಿಜವಾಗಿಯೂ ವಿಪರ್ಯಾಸ ಅನ್ಸುತ್ತೆ. ಅಂದ್ರೆ ತಂದೆ ತಾಯಿಗೆ ಕೇವಲ ಮಗಳನ್ನ ಮದುವೆ ಮಾಡೋದೇ ಒಂದು ಕಾರಣನ, 15 ವರ್ಷದ ಹುಡುಗಿಗೆ 30 ವರ್ಷದ ಹುಡುಗನ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಹುಡುಗನಿಗೆ ವಿಷಯ ಗೊತ್ತಿಲ್ವಾ? 15 ವರ್ಷದ ಹುಡುಗಿ ಇನ್ನೂ ಅಪ್ರಾಪ್ತ ಬಾಲಕಿ ಅನ್ನೋದು ಆ ಹುಡುಗನ ಗೊತ್ತಿಲ್ವಾ? ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಿದ್ದಾನೆ ವ್ಯಕ್ತಿ. ಆತ ಏನ್ ಹೇಳ್ತಾನೆ, ಅವ್ರ ಮನೆಯವರು ಏನ್ ಹೇಳ್ತಾರೆ? ಖಂಡಿತವಾಗಿ ಆತನ ನಾವು ಮೊದಲನೇದಾಗಿ ಸಂಪರ್ಕ ಮಾಡಿದಾಗ ಆಕೆ ಒಪ್ಪಿಗೆ ಎಂತೆಗೆ ನಾನು ಮದುವೆಗೆ ಒಪ್ಕೊಂಡಿದ್ದೀನಿ ಅನ್ನೋದು ಒಂದು ನೇರವಾದ ಮಾತು ಹೇಳಿದ. ಆದ್ರೆ ಆ ಹುಡುಗಿ ನೇರವಾಗಿ ಅಲ್ಲಿ ಸ್ಟೇಜ್ ಅಲ್ಲೇ ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ಒಪ್ಪಿಲ್ಲ, ನಾನು ಕೇವಲ ನನ್ನ ತಂದೆ ತಾಯಿಯ ಬಲವಂತಕ್ಕೋಸ್ಕರ ಮಾತ್ರ ನಾನು ಒಪ್ಕೊಂಡಿದ್ದೀನಿ ಅನ್ನೋ ಒಂದು ಮಾತು ಹೇಳಿದಾಗ ಆಕೆ ನಿಜಕ್ಕೂ ಆತ ಬೆಚ್ಚಿ ಬಿದ್ದ. ಜೊತೆಗೆ ಆತ ಪರಾದಿ ಕೂಡ ಆದ. ಇಷ್ಟವರೆಗೂ ಕೂಡ ಆತನ್ನ ಮಾತಾಡಿಸೋಸ್ಕರ ಸಾಕಷ್ಟು ಮಾಧ್ಯಮ ಪ್ರತಿಗಳು ವೇಟ್ ಮಾಡ್ತೀವಿ. ಆದ್ರೆ ಇದುವರೆಗೂ ಕೂಡ ಮದುವೆಗೊಂಡು ನಾಪತ್ತೆ ಅಂದ್ರೆ ಕಾಣೆ ಆಗಿದ್ದಾನೆ. ಅವಾಗಿಂದ ಕೂಡ ಯಾವಾಗ ಮಾಧ್ಯಮಗಳು ಮತ್ತೆ ಪೊಲೀಸರೆಲ್ಲ ಒಂದೇ ಕಾಲದಲ್ಲಿ ದಾಳಿ ಮಾಡಿದ್ರು, ಆ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗಿದ್ದಾನೆ, ಪರಾರಿ ಆಗಿದ್ದಾನೆ. ಜೊತೆಗೆ ಎಲ್ಲಿದ್ದಾನೆ ಕೂಡ ಮಾಹಿತಿ ಗೊತ್ತಾಗ್ತಿಲ್ಲ, ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಅಂದ್ರೆ ಇದೆಲ್ಲ ಒಂದು ರೀತಿ ಅದನ್ನ ಅವಮಾನ ಆಗಿದೆ ಅಂತ ತಿಳ್ಕೊಂಡು ಆ ಕಾರಣಕ್ಕೋಸ್ಕರ ಆತ ಇಲ್ಲಿಂದ ಕಾಣೆ ಆಗಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಅಂದ್ರೆ ಆಕೆ ಒಂದೇ ಒಂದು ಬೇಡಿಕೆ ಅಂದ್ರೆ ನಾನು ಸಾಕಷ್ಟು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಒಂದೇ ಒಂದು ಛಲ ಇಟ್ಕೊಂಡು ಇವತ್ತು ತಂದೆ ತಾಯಿ ಎಲ್ಲರೂ ಕೂಡ ಬಿಟ್ಟು ಹೊರ ಬಂದಿದ್ದಾರೆ. ನಿಜಕ್ಕೂ ಆ ಬಾಲಕಿಗೆ ಎಷ್ಟು ಧೈರ್ಯ ಇದೆ ಅನ್ನೋದು ಆ ಬಾಲಕಿ ನೋಡ್ಕೊಂಡು ಸಾಕಷ್ಟು ಪೋಷಕರಿಗೆ ಇದು ಬುದ್ಧಿವಾದ ಅಂತೂ ಕೂಡ ಹೇಳ್ಬೋದು ಭಾವನ. ಓಕೆ ರವಿ, ಧನ್ಯವಾದ ಮಾಹಿತಿಗಾಗಿ. ನಿಜವಾಗಿಯೂ 15 ವರ್ಷದ ಹುಡುಗಿಗೆ 30 ವರ್ಷದ ಹುಡುಗನ ಜೊತೆ ವಿವಾಹವನ್ನ ನಿಶ್ಚಯ ಮಾಡಲಾಗಿತ್ತು. ಇನ್ನು ಜೀವನ ಏನು ಅಂತ ಕಂಡುಕೊಳ್ಳದೆ ಇರೋ ಹುಡುಗಿ 9ನೇ ತರಗತಿ ಪಾಸ್ ಆಗಿ 10ನೇ ತರಗತಿಗೆ ಕಾಲಿಡ್ತಾ ಇರುವಂತಹ ಒಬ್ಬ ಮುಗ್ಧ ಬಾಲಕಿಯನ್ನ ವಿವಾಹದ ಬಂಧನದಲ್ಲಿ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಬಂಧಿಸುವ ಪ್ರಯತ್ನ ಮಾಡಿದ್ರು. ಆದರೆ ಆಕೆಯ ಸಮಯ ಪ್ರಜ್ಞೆ ಮೆಚ್ಚಲೇಬೇಕಾಗಿರೋದು. ಅವರು ಮಕ್ಕಳ ಕಲ್ಯಾಣ ಸಮಿತಿಗೆ ಸುದೀರ್ಘವಾದಂತಹ ಒಂದು ಪತ್ರ ಬರೆದಿದ್ಲು. ನನಗೆ ಓದೋ ಆಸೆ ಇದೆ, ಈ ಮದುವೆ ನನ್ನ ಇಚ್ಛೆಗೆ ವಿರುದ್ಧವಾಗಿದೆ, ಅದರಿಂದ ನನ್ನನ್ನ ರಕ್ಷಿಸಿ ಅಂತ ಪತ್ರ ಬರೆದಿದ್ಲು. ಆದ್ದರಿಂದಾಗಿ ಆ ಬಾಲಕಿಯನ್ನ ರಕ್ಷಿಸೋದಕ್ಕೆ ಸಾಧ್ಯವಾಗಿದೆ. ಇಷ್ಟೆಲ್ಲ ಅಡ್ವಾನ್ಸ್ ಕಟ್ಟಿ ಎಲ್ಲ ಮಾಡುವಾಗಲ್ಲ ಏನಾಗಿತ್ತು? ಇಷ್ಟ ಅವಮಾನ ಮಾಡಕ್ಕೆ ಈ ಕಡೆ ಕಡೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಅಡ್ವಾನ್ಸ್ ಕಟ್ಟಿ ಎಲ್ಲ ಮಾಡುವಾಗಲ್ಲ ಏನಾಗಿತ್ತು? ಇಷ್ಟ ಅವಮಾನ ಮಾಡಕ್ಕೆ ಈಗ ಒಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.